ಸರಿ ಇವತ್ತಾ ನಮ್ಮ ಅಂಬೇಡ್ಕರನ್ನು ನೆನೆಯುತ್ತಾ, ಯಾಕಂತ ಹೇಳಿದರೆ ಬೆಳಿಗ್ಗೆ ಮುಂಚೆ ನಾನು ಅಂಬೇಡ್ಕರನ್ನು ನೆನೆಯುವುದು ನನ್ನ ನಿತ್ಯನ ಕರ್ತವ್ಯ. ಅದೇ ರೀತಿಯಲ್ಲಿ ತಾಯಿಯಾದಂಥ ಶ್ರೀ ದುರ್ಗಾಪರಮೇಶ್ವರಿ ಮಂದರ್ತಿ ಅವರ ಸ್ಥಳದಲ್ಲಿ ನಾನು ನಿಂತು ಒಂದೆರಡು ಎಸೋಡನ್ನು ಒಳ್ಳೆಯದನ್ನು ಬಿಡುವುದೇ ವಿನಃ ಯಾವುದೇ ರಾಜಕೀಯವಾಗಲಿ ಯಾವುದೇ ಯಾರ ಬಗ್ಗೆ ಹೀನ ರೀತಿಯಲ್ಲಿ ನಾನು ಬಿಡುವುದಿಲ್ಲ. ಏನಂತ ಹೇಳಿದ್ರೆ ಜನರಿಗೆ ತಿಳುವಳಿಕೆ ಬರಲಿ ಅಂಥೇಳಿ, ಹಾಗೂ ಇನ್ನೂ ಎಲ್ಲರಿಗೂ ಈಗ ವಿದ್ಯಾಭ್ಯಾಸ ಉಂಟು, ಹಾಗಾಗಿ ಯಾರಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಆದರೂ ಸಹ ನಾನು ನೆನಪು ಮಾಡುವಂಥದ್ದು ಏನಂತ ಹೇಳಿದರೆ, ಹಳೆಯರಾದ ಕೂಡಲೇ ಅವರಿಗೆ ನೆನಪಿನ ಶಕ್ತಿ ಹೋಗ್ತದೆ. ಅದೇ ರೀತಿಯಲ್ಲಿ ನಾನು ಈಗಳಿನ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಯರಿಗೆ ಹಾಗೂ ನನ್ನ ಮಾತನ್ನು ಕೇಳಿ ಕೆಲವರೆಲ್ಲ ತಿದ್ದಿಕೊಂಡು ಹೋಗುತ್ತಾರೆ. ಅದೇ ರೀತಿಯಲ್ಲಿ ನಾನು ನನಗೆ ಗೊತ್ತಿದ್ದಷ್ಟು ಹೇಳುವಂಥದ್ದು ನಮ್ಮ ಧರ್ಮ. ಅದಕ್ಕಿಂತ ಜಾಸ್ತಿ ನಿಮಗೆಲ್ಲ ತಿಳುವಳಿಕೆ ಇರ್ತದೆ. ಅದೇ ರೀತಿಯಲ್ಲಿ ನಾನು ಒಂದೆರಡು ಶುಭ ಗಳಿಗೆಯಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ SC/ST ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಏನಂತ ಹೇಳಿದರೆ, ಎಷ್ಟೋ ವರ್ಷದಿಂದ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಹೇಳಿದಂಥ ಮಾತನ್ನು ಪಾಲಿಸುವುದಾದರೆ SC/STಗೆ ಎಲ್ಲಿ ಮೀಸಲಾತಿ ಉಂಟೋ ಅದನ್ನು ಅವರಿಗೆ ಕೊಡಬೇಕಂತೇಳಿ ಸಂವಿಧಾನದಲ್ಲಿ ಉಂಟು. ಆದರೆ ನಾನು ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ, ಆದರೆ ಇದರಲ್ಲಿ ಅವರನ್ನು ಹೇಳಬೇಕಾಗ್ತದೆ. ಈಗ ರಾಜಕೀಯರು ಅದನ್ನು ಎಲ್ಲ ಮುಚ್ಚಿ ಹಾಕಿ ಅವರಿಗೆ ಬೇಕಾಗುವವರನ್ನು ಆಯ್ಕೆ ಮಾಡುವಂಥದ್ದು. ಈಗ ನಾವು ನೋಡ್ತಾ ಇದ್ದೇವೆ, ಎಲ್ಲ ಮಾಧ್ಯಮದವರು ಈಗ ಪ್ರತಿ ಒಂದು ಸಣ್ಣ 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 ವಿಷಯನೆಲ್ಲ ಜನರ ಮುಂದೆ ಇಡುವಂಥದ್ದು. ಅದೇ ರೀತಿಯಲ್ಲಿ ನಾನು ಒಂದು ಸಣ್ಣ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇನೆ. ಅದರಲ್ಲಿ ನನಗೆ ಗೊತ್ತಿದ್ದಂಥಷ್ಟು, ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದು ತಪ್ಪು ಮಾಡಿದ್ದಕ್ಕೆ ನೀವು ಕ್ಷಮಿಸಬೇಕಂತ ಹೇಳುತ್ತಾ ಒಂದೆರಡು ಮಾತಾಡ್ತೇನೆ. ಏನಂತ ಹೇಳಿದ್ರೆ, ನಮ್ಮ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಮೇಳ ಮಂದರ್ತಿ, ಹಾಗೆ ದೇವರತಿ, ನಾಗರತಿ, ಚಾರುರತಿ, ಮಂದರತಿ, ನೀಲರತಿ ಎಂಬವರು ಶಂಖಚೂಡನ ಮಕ್ಕಳಾಗಿರುತ್ತಾರೆ. ಅವರೆಲ್ಲರೂ ಒಂದೇ ತಾಯಿಯ ಒಂದೇ ತಂದೆಯ ಮಕ್ಕಳು. ಅವರು ವರವನ್ನು ಬೇಡಿ ಅವರು ಮಕ್ಕಳಾಗಿರುತ್ತಾರೆ. ಅದೇ ರೀತಿಯಲ್ಲಿ ನಾನು ಅವರ ಬಗ್ಗೆ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಇತಿಹಾಸ ಗೊತ್ತಿರಬೇಕಲ್ಲ. ಹಾಗಾಗಿ ಈಗ ನಮಗೆ ನಮ್ಮ ಇತಿಹಾಸವನ್ನು ನಾವು ಹೇಳ್ಕೊಳ್ಬೇಕಾಗ್ತದೆ. SC/STರಿಗೆ ಮಾತ್ರ. ಏನಂತ ಹೇಳಿದ್ರೆ, ಇವತ್ತು ಸಂಘ ಸಮಿತಿ ಹಾಗೂ ಮುಖಂಡರು ಹಾಗೂ ಎಲ್ಲ ಅಧಿಕಾರಿಗಳು ಗಮನ ಬಿಟ್ಟು ಕೇಳಬೇಕು. ಯಾಕಂತ ಹೇಳಿದರೆ, ಇವತ್ತು ನಮ್ಮ ಇಡೀ ಉಡುಪಿ ಜಿಲ್ಲೆದು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಕೇವಲ ನಾನು ಹುಟ್ಟಿದಂಥ ಸ್ಥಳದಲ್ಲಿ ಮಂದರ್ತಿ ಗ್ರಾಮದ ಒಳಗಿನ ವಾತಾವರಣವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ, ಇವತ್ತು ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಾಲೇಜಿಂದ ಹಿಡಿದು ಹೈಸ್ಕೂಲ್, ಎಲಿಮೆಂಟ್ರಿ 3 ಶಾಲೆ ಮಂದರ್ತಿಯಲ್ಲಿ ಎಂಡೇಮೆಂಟ್ ಆಗಿ ಇದೆ.
ಎಂಡಮೆಂಟ್ ಹೇಳಿದರೆ ನಿಮಗೆ ಅರ್ಥ ಗೊತ್ತಿರ್ತದೆ. ಅರ್ಧ ಗೌರ್ಮೆಂಟ್, ಅರ್ಧ ಪ್ರೈವೇಟ್ ಅಂತೇಳಿ. ಹಾಗೂ ಮುಕ್ತೇಶ್ವರಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಯರ ಪರವಾಗಿ ನಾನು ಈ ಎಸೋಡನ್ನು ಬಿಡ್ತಿದ್ದೇನೆ. ಈಗ ಸಾಧಾರಣ ಹೈಸ್ಕೂಲಿನಲ್ಲಿ 15 ವರ್ಷ ಆಗಿರ್ಬೋದು. ಅಂಜಾದು ಉಮೇಶ್ ಹೆಗ್ಡೆರ್ ಅಂತೇಳಿ PT ಮಾಸ್ಟರ್ ಆಗಿದ್ದಾರೆ. ಅವರು ನನಗೆ ಜಾಬ್ ಬೇಡ ಅಂತೇಳಿ ಬಿಟ್ಟು ಹೋಗಿರ್ತಾರೆ. ಆದರೆ ಇಲ್ಲಿ ಆಡಳಿತ ಮಂಡಳಿಯವರು ಅದನ್ನು ತುಂಬಿಸುವಂಥದ್ದು ಏನಂತ ಹೇಳಿದ್ರೆ, ಒಂದು ಸೀಟಿಗೆ ಅದಕ್ಕೆ ಭರ್ತಿ ಮಾಡುವಂಥದ್ದು ಇರುವಂಥದ್ದು ಎಂಡಮೆಂಟ್ ಸರ್ಕಾರ ಮತ್ತು ನಮ್ಮ ಮುಕ್ತೇಶ್ವರು. ಅದೇ ರೀತಿಯಲ್ಲಿ ಎಲಿಮೀಟ್ರಲ್ಲಿ ನಮ್ಮ ಎಸ್ ಸಿ ಅವರು PT ಮಾಸ್ಟರ್ ಆಗಿ, ಅವರು PT ಮಾಸ್ಟ್ರು, ಇವರು PT ಮಾಸ್ಟ್ರು. ಅವರು ದಿವಂಗತರಾಗುತ್ತಾರೆ. ಅವರು ಆಗಿ ಒಂದು 3 ವರ್ಷ ಅಂಜಾದು ಆಗಿರ್ಬೋದು. ಈಗ ನಮ್ಮ ಮಕ್ಕಳು ಕೇಳುವಂಥದ್ದು, ಮುಂದಿನ ಶಾಲೆಗೆ ನಾವು ಯಾಕೆ ಹೋಗ್ಬೇಕಂತೇಳಿ. ನಾನು ಪ್ರಶ್ನೆ ಕೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ, ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾರೆ, ಮತ್ತು ಡೊನೇಷನ್ ಎಲ್ಲ ಕಡಿಮೆ. ನೀವು ಬನ್ನಿ, ಮುಂದಿನ ಶಾಲೆಗೆ ಬನ್ನಿ, ಅಲ್ಲಿ ಗುರುಗಳು ಎಲ್ಲ ದೇವರಂತೆ ಇದ್ದಾರೆ ಅಂಥೇಳಿ. ಆವಾಗ ಮಕ್ಕಳು ನನಗೆ ಉತ್ತರ ಕೊಟ್ಟಿದ್ದೇನೆ ಅಂತೇಳಿದರೆ, ಅಲ್ಲಿ ನಾವು ವಿದ್ಯಾಭ್ಯಾಸ ಎಲ್ಲವನ್ನು ಕಲಿತೇವೆ. 7 ಸಬ್ಜೆಕ್ಟ್ ಉಂಟು. ಅಲ್ಲದೆ ಈಗ ನಾವೆಲ್ಲ ಶಾಲೆಗೆ ಹೋಗುವಾಗ 6 ಸಬ್ಜೆಕ್ಟು, ಈಗ 7 ಸಬ್ಜೆಕ್ಟ್ ಆಗಿದೆ. ಹಾಗೆ ಕೆಲವೇ ಸಬ್ಜೆಕ್ಟ್ ಎಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ತಂತ್ರಜ್ಞಾನ ಇಂಥದ್ದೆಲ್ಲ ಬಂದು ತುಂಬ ಸಬ್ಜೆಕ್ಟ್ ಆಗಿದೆ. ಆದರೆ ನಿಜವಾಗಿ ಇರುವಂಥದ್ದು 7 ಸಬ್ಜೆಕ್ಟ್. ಈಗಳಿನ ಮಕ್ಕಳಿಗೆ ಬೇಕಾಗುವಂಥ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ಇತ್ಯಾದಿಗಳನ್ನು ಈಗ ಬೇರೆ ಬೇರೆ ಸಬ್ಜೆಕ್ಟ್ ಮಾಡಿ ಅವರು ಸ್ಪೆಷಲ್ ಕ್ಲಾಸ್ ಇಂಥದ್ದೆಲ್ಲ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಾನು ಆವಾಗ ಮಾತಾಡಿದ್ನಲ್ಲ, ಮಕ್ಕಳು ಯಾಕೆ ಬರೋದಿಲ್ಲ ಅಂತ ಹೇಳಿದರೆ, ಕೇವಲ ವಿದ್ಯಾಭ್ಯಾಸ ಕಲಿತರೆ ಇವತ್ತು ಯಾವುದೇ ಗೌರ್ಮೆಂಟ್ ಬರಲಿ, ಯಾವುದಕ್ಕೆ ಕಾಲ್ ಫಾರ್ಮ್ ಮಾಡೋದಿಲ್ಲ. ಯಾವುದೇ ಒಂದು ಸೀಟ್ ಖಾಲಿ ಆದಾಗ ಅದಕ್ಕೆ ಕಾಲ್ ಫಾರ್ಮ್ ಮಾಡುವಂಥದ್ದು ಅದು ಗೌರ್ಮೆಂಟು ಹೌದು. ಹಾಗೆ ಎಂಡಮೆಂಟ್ ಇದ್ದವರು ಅವರು ಸಹ ಅದಕ್ಕೆ ಗಮನ ಕೊಡಬೇಕು. ನಾನು ಮಕ್ಕಳ ಪರವಾಗಿ ಕೇಳುವಂಥದ್ದು ಏನಂತ ಹೇಳಿದರೆ, ಅವರು ಹೇಳಿದ್ದಾರೆ, ನಾವು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ನಾವು ಸ್ಪೋರ್ಟ್ಸ್ಮ್ಯಾನ್ ಆಗಬೇಕು, ಕ್ರಿಕೆಟಲ್ಲಿಗೆ ನಾವು ಮುಂದಾಗಬೇಕು. ಈಗ ನೋಡಿದ್ದೀರಲ್ಲ ನೀವು, ಕ್ರಿಕೆಟೆಲ್ಲ ನೋಡಿದವರು ಗೊತ್ತಿರ್ತದೆ. ಸಣ್ಣ ಮಗು 14 ವರ್ಷದ ಮಗು ಇವತ್ತು ಗಿನ್ನಿಸ್ ದಾಖಲೆ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಮುಂದಿನ ಶಾಲೆಯಲ್ಲಿ ಕಲಿತಂಥ ಎಲ್ಲ ಮಕ್ಕಳಿಗೂ ಆಸೆ ಇರ್ತದೆ, ನಾನೊಂದು ಡಾಕ್ಟ್ರ್ ಆಗಬೇಕು, ಅಥವಾ ಇಂಜಿನಿಯರ್ ಆಗಬೇಕು, ಹಾಗೆ ಮಾಸ್ಟರ್ ಆಗಬೇಕು, ಅಥವಾ DC ಆಗಬೇಕು, ಅಥವಾ AC ಆಗಬೇಕು, ಅಥವಾ ನಾವು ಒಬ್ಬ ದೇಶ ಕಾಯುವಂಥ ಮಿಲಿಟ್ರಿ ಹೋಗಬೇಕು. ಇಂಥದ್ದೆಲ್ಲ ಅವರ ಆಸೆ ಇರ್ತದೆ. ಆದರೆ ಅದಕ್ಕೆ ತರಬೇತಿ ಅಂತೇಳಿ ಇರ್ತದೆ. ಆ ತರಬೇತಿಯನ್ನು ಕೊಡಬೇಕಾದ್ರೆ ಅದಕ್ಕೆ PT ಮಾಸ್ಟರ್ ಬೇಕಾಗ್ತದೆ. ಹಾಗಾಗಿ ಮಕ್ಕಳು ಹೇಳುವಂಥದ್ದು, ನಮ್ಮ ಶಾಲೆಯಲ್ಲಿ PT ಮಾಸ್ಟರ್ ಇಲ್ಲ, ಹೈಸ್ಕೂಲಲ್ಲಿಲ್ಲ, ಎಲಿಮೆಂಟ್ರಲ್ಲಿಲ್ಲ, ಕೇವಲ ಕಾಲೇಜಲ್ಲಿ ಇರುವಂಥ ಒಬ್ಬರು PT ಮಾಸ್ಟ್ರು 3 ಶಾಲೆಯನ್ನು ನೋಡಲಿಕ್ಕೆ ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದೇನೆ, ಗಮನ ಕೊಟ್ಟು ನೀವೆಲ್ಲರೂ ಒಗ್ಗಟ್ಟು ಬೇಕು. ಶಾಲೆ ಮಕ್ಕಳು ಚಿಕ್ಕವರಾಗಲಿ ಹಿರಿಯರಾಗಲಿ, ನಾವು ಅದಕ್ಕೆ ನಮ್ಮ ದೇವತಾದಂಥ ಮುಕ್ತೇಶ್ವರಲ್ಲಿ ಕೇಳುವ, ಹಾಗೆ AC ಅವರಲ್ಲಿ ಸಹ ನಾವು ಮನವಿ ಮಾಡಿಕೊಳ್ಳುವ ಅಂತೇಳಿ.
ಮಕ್ಕಳ ಮುಂದಿನ ಲೈಫ್ ಬೇಕಂತ ಹೇಳಿದರೆ ಶಾಲೆಯಲ್ಲಿ ಪ್ರತಿಯೊಂದು ಇರಬೇಕು. ಮೊದಲನೇದಾಗಿ ನನಗೆ ಗೊತ್ತಿದ್ದು, ನಾವು ಹೆಚ್ಚು ವರ್ಷ ಆಗಲಿಲ್ಲ ನನಗೆ. ಮೊದಲನೇದಾಗಿ ಸ್ಟಾರ್ಟ್ ಮಾಡಿದಂಥದ್ದು ಕಂಪ್ಯೂಟ್ರ್, ಇಂಗ್ಲೀಷ್ ಮೀಡಿಯಮ್, ಕನ್ನಡ ತರಬೇತಿ, ಅಂಗನವಾಡಿ ಪ್ರತಿಯೊಂದು ಮಾಡಿದಂಥ ವ್ಯಕ್ತಿ ಅಂತ ಹೇಳಿದರೆ ಬಿತ್ಕಲ್ಕಟ್ಟಿ ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಒಂದು 5 ವರ್ಷದ ಹಿಂದೆ ಅಲ್ಲಿ ಒಂದು ನಾಟಕ ಆಗ್ತಾ ಉಂಟು. ಆವಾಗ ಹೋದಾಗ ಅಲ್ಲಿ ನಾನು ವಿಚಾರಿಸಿದೆ. ಅಲ್ಲಿ ನೋಡುವಾಗ ಒಳ್ಳೆ ಮನಸ್ಸಿಗೆ ಏನೋ ಆನಂದ ಆಗಿದೆ. ಈ ಶಾಲೆ ಇಷ್ಟು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಯಾರು ಕಾರಣ ಅಂತೇಳಿ. ಆವಾಗ ಅವರು ಹೆಡ್ ಮಾಸ್ಟ್ರು ಬಂದು ಹೇಳಿದ್ದಾರೆ, ಇದಕ್ಕೆಲ್ಲ ಸಹಕಾರ ಮಾಡಿದವರು ಸಾಧಾರಣ 15ರಿಂದ 20 ಗುರುಗಳಿರ್ತಾರೆ. ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಮಾಸ್ಟರನ್ನು, ಗುರುಗಳನ್ನು ಆಯ್ಕೆ ಮಾಡಿರ್ತಾರೆ. ಇದನ್ನೆಲ್ಲ ಮಾಡಿದವರು ಯಾರಂತೇಳಿ ಆವಾಗ ಮಳವಳ್ಳಿ ದಿನೇಶ್ ಹೆಗ್ಡೆ ಇದಕ್ಕೆಲ್ಲ ಸಹಕಾರ ಮಾಡಿದವರು ಅಂಥೇಳಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಬಂದು ಎಲ್ಲ ಶಾಲೆಯಲ್ಲಿ ವಿಚಾರಿಸಿದ್ದೇನೆ. ಮಾನ್ಯ ಶಾಲೆ, ಜನರಕಟ್ಟೆ ಶಾಲೆ, ಮಂದಾರ್ತಿ ಶಾಲೆಯಲ್ಲಿ ಹೇಳಿದ್ದೇನೆ. ನೋಡಿ, ಅಲ್ಲೆಲ್ಲ ಆ ಶಾಲೆಯಲ್ಲಿ ಪ್ರತಿಯೊಂದು ಉಂಟು. ಇವತ್ತು ಬೇಕಾದ್ರೆ ನಿಮಗೆ ದಾಖಲಾತಿ ತೋರಿಸ್ತೇನೆ. ಪ್ರತಿಯೊಂದು ಗುರುಗಳು ಒಂದು 13ರಿಂದ 15 ಜನ ಗುರುಗಳಿದ್ದಾರೆ. ಒಂದೊಂದು ಸಬ್ಜೆಕ್ಟಿಗೆ ಒಬ್ಬರೊಬ್ಬರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಂದಾರ್ತಿ ಶಾಲೆಯಲ್ಲಿ PT ಮಾಸ್ಟರ್ ಆದಂಥ ಉಮೇಶ್ ಹೆಗಡೆ ಅವರು ಹೋಗಿ 15 ವರ್ಷ ಆದರೂ ಅದಕ್ಕೆ ಯಾರನ್ನೂ ನೇಮಕ ಮಾಡಿಕೊಳ್ಳಲಿಲ್ಲ. ಅದಲ್ಲದೆ SC ಆದಂಥ PT ಮಾಸ್ಟರ್ ಅವರಾದಂಥ ಅವರು ದಿವಂಗತ ಆದಂಥ ನಂತರ ಅಲ್ಲಿಗೂ ಯಾರನ್ನೂ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಇದನ್ನೆಲ್ಲ ಯಾಕೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ SC ST ಯಾವತ್ತೂ ಯಾವುದೇ ಮೀಸಲಾತಿ ಕೊಡಬಾರ್ದು ಅಂತೇಳಿ ಇವರದ್ದು ಅನಿಸಿಕೆ ಇರ್ಬೋದು. ನನ್ನ ಅನಿಸಿಕೆ, ಇವರ ಅನಿಸಿಕೆ ಅದೇ ರೀತಿಯಲ್ಲಿ ಇರ್ಬೋದು. ಹಾಗೆ ಅಲ್ಲಿ P1 ಅಂತೇಳಿ ಕರೀತಾರೆ. ಅದು ಮುಂಚಿನಿಂದ ನಮ್ಮ SC ST ಆದಂಥ ಸೀನಣ್ಣ ಹಾಗೂ ಅದನಂತರ ಅವರ ಅಣ್ಣ ಯೋಗಣ್ಣ ಅಂತೇಳಿ ಅವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ರಿಟೈರ್ಡ್ ಆದ ನಂತರ ಅದಕ್ಕೂ ಯಾರನ್ನೂ ನೇಮಕ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇವರು SC ST ಅವರು ಮುಂದೆ ಬರ್ತಾರೆ, SC ST ಅವರನ್ನು ಯಾಕೆ ಒಳಗೆ ಕರೆದುಕೊಳ್ಬೇಕು ಹೋಗ್ಬೇಕಂತೇಳಿ ಅದು ನನಗೆ ಗೊತ್ತಿಲ್ಲ. ಅದು ನಾವು DC ಹತ್ರ ಅಥವಾ AC ಹತ್ರ ಅಥವಾ ಮಾತಾಡಬೇಕು, ಹಾಗೆ ಮುಕ್ತೇಶ್ವರ ಹತ್ರ ಮಾತಾಡಬೇಕು. ಹಾಗೆ ನಮ್ಮ ಮಂದಾರ್ತಿ ದೇವಸ್ಥಾನದಲ್ಲಿ ಸಹ ಪ್ರತಿಯೊಂದು ಆಫೀಸಲ್ಲಿ ಸಹ SC STಗೆ ಒಂದು ಮೀಸಲಾತಿ ಇದ್ದೇ ಇದೆ. ನೀವು ದಾಖಲಾತಿ ತೆಗೆದು ನೋಡಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಆಗಲಿ ಎಲ್ಲೇ ಆಗಲಿ SC STಯವರಿಗೆ ಒಂದು ಮೀಸಲಾತಿ ಇದ್ದೇ ಇರ್ತದೆ. ಪಂಚಾಯತಲ್ಲಾಗಲಿ ಎಲ್ಲೇ ಆಗಲಿ, ಜಿಲ್ಲಾ ಪಂಚಾಯತಲ್ಲಾಗಲಿ ಆಗಲಿ ಅದನ್ನು ನಮ್ಮ ಸಂಘ ಸಮಿತಿಯವರು ಮುಖಂಡರು ಅದನ್ನು ಪಾಪ ಅವರಲ್ಲಿ ಗಮನಕ್ಕೆ ನಾವು ಕೊಟ್ಟರೆ ಮಾತ್ರ ಅವರು ಅದು ಮುಂದೆ ಹೋಗುವಂಥದ್ದು. ಅದು ಯಾರು ಹೋಗುವಂಥದ್ದು ಅಂತ ಹೇಳಿದರೆ ಅವರಿಗೆ ಮಾಹಿತಿ ಇರುವುದಿಲ್ಲ. ಕೆಲವರು ನಮ್ಮ SC ST ಅವರು ಸ್ವಲ್ಪ ಹಿಂದುಳಿದ್ದಾರೆ. ಈಗ ಎಲ್ಲ ಜಾತಿಯವರು ಮುಂದೆ ಬಂದಿದ್ದಾರೆ, ಆದರೆ SC ST ಅವರಿಗೆ ಮಾಹಿತಿ ಕೊಡುವವರಿಲ್ಲ. ಹಾಗೆ ಮಂದಾರ್ತಿ ದೇವಸ್ಥಾನದಲ್ಲಿ ಸಹ SC ಅವರಿಗೆ ಒಂದು ಮೀಸಲಾತಿ ಸೀಟ್ ಉಂಟು. ಯಾಕಂತ ಹೇಳಿದರೆ 200 ವರ್ಷದ ಹಿಂದೆ ನಮ್ಮ ಅಜ್ಜ ಪಿಜ್ಜ ಬಚ್ಚವನವರು ಹೇಳಿದಂಥ ಮಾತು, ಸಣ್ಣ ಹುಲ್ಲಿನ ಗುಡಿಸಲಿರುವಾಗ ದೇವಸ್ಥಾನ ಇತ್ತಂತೆ. ಅಲ್ಲಿ ಹುಲಿ ಎಲ್ಲ ಬಂದು ಹೋಗಿ ಹೋಗ್ತದಂತೆ. ಅದೆಲ್ಲ ನಾವು ಕಿವಿಯಲ್ಲಿ ಕೇಳಿದಂಥದ್ದನ್ನು ಹೇಳುವಂಥದ್ದು, ನಾವು ನೋಡಿ ಹೇಳುವಂಥದ್ದಲ್ಲ. ಅದು ಗಾದೆ ಮಾತಲ್ಲ. ಯಾವತ್ತು ಗಾದೆ ಮಾತಂತ ಹೇಳಿದರೆ ಅದು ನಿಜವಾಗಿಯೂ ಸತ್ಯ. ಹೇಳುವವರಿಗೆ ಹೇಳ್ಬೋದು ಇದು ಗಾದೆ ಮಾತಂತೇಳಿ. ಇದು ಗಾದೆ ಮಾತಲ್ಲ. ಇದು ತಿಳ್ಕೊಳ್ಳದಿದ್ದರೆ
ನಿಷ್ಠೆಯಿಂದ ತಿಳ್ಕೊಳ್ಳೋದಾದರೆ ಅದು ನಿಜವಾಗಿ ಇವತ್ತು ಸತ್ಯ ನಡೀತದೆ, ಧರ್ಮ ನಡೀತದೆ, ಅನ್ಯಾಯ ನಡೀತದೆ. ಅನ್ಯಾಯಕ್ಕೆ ಬೆಂಬಲ ಕೊಟ್ಟು ಎಲ್ಲರೂ ಹೊರಡ್ತಾರೆ, ಆದರೆ ಸತ್ಯಕ್ಕೆ ಯಾರೂ ಹೋಗುವುದಿಲ್ಲ. 100ಕ್ಕೆ 1 ಜನ ಸಹ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅದೇ ರೀತಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ಮಂದರ್ತಿಯಲ್ಲಿ ಒಬ್ಬರು SC ಅವರು ಮುಕ್ತೇಶ್ವರಾದಂಥ ದೇವರಂಥ ಮನುಷ್ಯರು, ಅವರಿಗೆ ಅವರ ಮಕ್ಕಳು 3 ಜನ ಹೆಣ್ಣುಗಳು, 2 ಗಂಡು ಮಕ್ಕಳು. ಅವರು ವಿದ್ಯಾಭ್ಯಾಸಕ್ಕೆ ಹಣ ಇಲ್ಲ. ಹಾಗೆಯೇ ಅವರು ಮುಂಚಿನಿಂದ ಧನಂಜಟ್ ಮನೆಯಲ್ಲಿ ಕೂಲಿ ಮಾಡಿಕೊಂಡು ಇರುತ್ತಾರೆ. ಅದ ನಂತರ ಅವರಿಗೆ ಏನೋ ಸಣ್ಣ ಮಟ್ಟದಲ್ಲಿ ದೇವರು ಸ್ಲ್ಯಾಬಿನ ಕೆಳಗೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗುತ್ತಿರುತ್ತದೆ. ಅದಕ್ಕೆ ಮುಕ್ತೇಶ್ವರಾದಂಥ ಧರ್ಮದಿಂದ ಅವರಿಗೆ ಅವರ ಹೆಂಡತಿಗೆ ವಾರಕ್ಕೆ 2,000 ರೂಪಾಯಿ ಕಾಯಿಲೆಗೆ ಮೆಡಿಸಿನ್ ಬೇಕಾಗ್ತದೆ. ಹಾಗೂ ಒಂದು ಮಗು ಅಂಗವಿಕಲರಾಗಿ ಮನೆಯಲ್ಲಿ ಕೂತ್ಕೊಳ್ತಾರೆ. ಅವರಿಗೆ ಯಾವುದೇ ಸೌಲಭ್ಯ ಇಲ್ಲ. ಅದೇ ರೀತಿಯಲ್ಲಿ ಅವರು ಈಗ ಚಪ್ಪಲನ್ನು ಹೆಕ್ಕಿ ಗಂಡ ಹೆಂಡತಿ ಜೀವನ ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೆ ಅಲ್ಲಿ ತುಂಬ ಜನ ಬಂದು ಅಬ್ಜೆಕ್ಷನ್ ಮಾಡುವಂಥದ್ದು. ಯಾಕೆ ಇವರಿಗೆ ಕೊಡುವಂಥದ್ದು 2 ರೂಪಾಯಿ ಕೊಡೋದಿಲ್ಲ ಕೆಲವರು, ಅದನ್ನು ವಾದ ಮಾಡ್ತಾರೆ. ಎಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ಹೋಗಿ, ಹಾಗೂ ದೇವಸ್ಥಾನದ ಆಡಳಿತರ ಹತ್ರ, ಇಲ್ಲಿ ಮುಕ್ತೇಶ್ವರ ಹತ್ರ ಅಲ್ಲ, ಅಲ್ಲಿ ಇರುವಂಥ ಸಿಬ್ಬಂದಿಗಳಲ್ಲೇ ಹೋಗಿ ಹೇಳಿದಾಗ ಅವರು 2 ರೂಪಾಯಿ ತಗೊಳ್ತಾರೆ. ಯಾಕಂತೇಳಿ ಅಲ್ಲಿರುವಂಥದ್ದು ಹೊಟ್ಟೆ ಕಿಚ್ಚಿನ ಜನ ಬಿಟ್ಟರೆ ಬೇರೆ ನಿಷ್ಠಾವಂತ ಒಂದು ದೇವಸ್ಥಾನದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಎಂಬುದು ಅವರ ಗಮನಕ್ಕೆ ಇಲ್ಲ, ಅವರ ಗಮನದಲ್ಲಿಲ್ಲ. ಯಾರೋ ನಮ್ಮ ಮನೆ ಕೆಲಸಕ್ಕೆ ಬಂದಾಗಿ ಆಳುಕೊಳ್ಳೋ ಹಾಗೆ ನೋಡ್ತಾರೆ. ಅದನ್ನೆಲ್ಲ ನಾವು SC ST ಇರೋದನ್ನು ಗಮನವಿಟ್ಟು ಎಲ್ಲಿಯಾದರೂ ಕೇಳಿದಲ್ಲಿ ನಮ್ಮ ಸಂಘ ಸಮಿತಿಯವರು ಬಂದು ಅದನ್ನು ನಿಂತು ಅವರಿಗೆ ಆಧಾರದ ಕಂಬ ಆಗಿ ನಿಂತು ಅವರನ್ನು ಸ್ವಲ್ಪ ಬಡ ಜೀವಿಗಳಿಗೆ ಸಹಾಯ ಮಾಡುವಂಥದ್ದು ನಮ್ಮ ಧರ್ಮ. ಹಾಗೆಯೇ ಅಲ್ಲಿ ನಮ್ಮ ಕೂಸಜ್ಜ ಅಂತೇಳಿ ಒಬ್ಬರು ಉಗ್ರಾಣೆ ಆಗಿದ್ದಾರೆ. ಅವರು ದಿವಂಗತರಾದ ಮೇಲೆ ಕೂಸಜ್ಜ ಇರುವಾಗಲೇ ಸಾಧಾರಣ ಅವರ ಕುಟುಂಬದವರು ಒಂದು 5ರಿಂದ 10 ಜನ ಅವರ ಮನೆಯವರೇ, ಸ್ವಂತ ಮನೆಯವರನ್ನೇ ಆಯ್ಕೆ ಮಾಡಿದ್ದಾರೆ. ಹಾಗೆ ನಾವು ಬಂಟ್ರಂತ ಕರಿತೇವೆ. ಅವರಿಗೆ ಜಾತಿ ಬಗ್ಗೆ ಯಾವತ್ತು ನಾವು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಬೇರೆ ಏನು ಕರೀಲಿಕ್ಕಿಲ್ಲ. ಬಂಟ್ರಂತ ಹೇಳಬೇಕಿಲ್ಲ, ಅದರ ಶೆಟ್ರ್ ಅಂತ ಹೇಳಬೇಕು. ಅವರು ಕುಟುಂಬದವರು ಹಾಗೆ ಎಲ್ಲೆಲ್ಲೋ ಇದ್ದಂಥ ಇಂಜಿನಿಯರ್ ಅಂತ ಇಂಥವುಗಳನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಮಂದಾರ್ತಿ ದೇವಸ್ಥಾನದಲ್ಲಿ ಕೆಲಸ ಕೊಟ್ಟು ಇವತ್ತು ದೇವರು ಅಂತ ಹೇಳಿದರೆ ಅವ್ರನ್ನೇ ನಾವು ಕರಿಬೇಕು, ಮುಕ್ತೇಶ್ವರನಲ್ಲ. ಅಲ್ಲಿ ಸಿಬ್ಬಂದಿಯನ್ನೇ ನಾವು ದೇವರಂತ ಕೈ ಮುಗಿದ್ರೆ ಮಾತ್ರ ನಮಗೆ ಬೆಲೆ ಕೊಡ್ತಾರೆ. ಅಲ್ಲಿ ಬೆಳಿಗ್ಗೆ ಕಾನೂನು ಪ್ರಕಾರವಾಗಿ 8:30ಯಿಂದ ಇಂತಿಂಥ ಗಂಟೆಯವರೆಗೆ 5:30ವರೆಗೆ ಏನೋ ಒಂದು ವಾಚ್ಮ್ಯಾನ್ ಕೆಲಸ ಇರ್ಬೋದು, ಯಾವುದೇ ಇರ್ಬೋದು, ಮಾಡಬೇಕಂತೇಳಿ ಇವರು ಮಾಡುವಂಥದ್ದು ಕೇವಲ ಹಾಜರನ್ನು ಹಾಕ್ತಾರೆ. ಈಗ ಅಲ್ಲಿ ದಮ್ ತಗೊಳ್ಳೋದಿಲ್ಲ, ದಮ್ ಅಂತೇಳಿ ಈಗೆಲ್ಲ ಆಫೀಸಲ್ಲಿ ಬಂದಿದೆ ದಮ್ ಅಂತೇಳಿ. ದಮ್ ತಗೊಂಡ್ರೆ ಅವ್ರು ಎಷ್ಟು ಗಂಟೆಗೆ ಬಂದಿದ್ದಾರೆ ಎಲ್ಲ ದಾಖಲಾತಿ ಸಿಗ್ತದೆ. ಆದರೆ ಇಲ್ಲಿ ಯಾರು ಬಂದು ಎಷ್ಟೋ ಗಂಟೆಗೆ ಬಂದು ಸೈನ್ ಹಾಕಿ ನಾವು ಹಾಜರಾಗಿದ್ದೇವೆ ಅಂಥೇಳಿ ಹೋಗ್ತಾರೆ. ಎಲ್ಲಿ ಹೋಗ್ತಾರಂತಿಲ್ಲ, ಅವರು ಯಾವುದೋ ಫಂಕ್ಷನಿಗೆ, ಅವ್ರ ಊರಿನ ಫಂಕ್ಷನಿಗೆ, ಎಲ್ಲೋ ಮದುವೆಯೋ ಎಲ್ಲೋ ಸಮಾರಾಧನೆಯೋ ಇತ್ಯಾದಿಗಳಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ನಮ್ಮ ದೇವಸ್ಥಾನದಲ್ಲಿ, ಮಂದಾರ್ತಿ ದೇವಸ್ಥಾನದಲ್ಲಿ ಯಾವುದೇ ಕ್ರಮ ಇಲ್ಲ ಅಂತ ಹೇಳಲಿಕ್ಕೆ ನಾನು ಎಲ್ಲರ ಮುಂದೆ ನಿಂತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾಕಂತ ಹೇಳಿದ್ರೆ ನಮ್ಮ ದೇವತಾದಂಥ ಧನೇಂದ್ರ ರೆಡ್ಡಿ ಅವರು ಅದನ್ನೆಲ್ಲ ಗಮನಕ್ಕೆ ತಗೊಳ್ಳೋದಿಲ್ಲ. ಮೇನಾಗಿ ಅವರು ತಗೊಳ್ಬೇಕಾದಂಥ ಮುಕ್ತೇಶರು ಅವರೆಲ್ಲ ಇವರೇ ಮೇಲೆ ಅವ್ರ ತಲೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ, ಇವರನ್ನು ಕೆಳ ಮಟ್ಟದಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ನಮಗೆ ನೋಡುವಾಗ ಜನರಿಗೆ ಗೊತ್ತಿರ್ತದೆ. ಹಾಗೆಯೇ ಇದನ್ನೆಲ್ಲ ಯಾಕೆ ನಾನು ಈ ಭಾಷಣ ಮಾಡ್ತೇನೆ ಅಂತ ಹೇಳಿದ್ರೆ ಇಲೆಕ್ಷನ್ ಬಗ್ಗೆ ಭಾಷಣ ಮಾಡುವಂಥದ್ದಲ್ಲ, ಅಲ್ಲ ಓಟ್ ಕೇಳಲಿಕ್ಕೆ ಭಾಷಣ ಮಾಡುವಂಥದ್ದಲ್ಲ. ನಾನು ಹೇಳುವಂಥದ್ದು ನಮ್ಮ ತಾಯಿಯ ಸನ್ನಿಧಾನದಲ್ಲಿ ಯಾವುದೇ ಕುಂದುಕೊರತೆ ಬರಬಾರ್ದು. ಯಾಕಂತ ಹೇಳಿದರೆ ಈಗ ನೋಡ್ತಾ ಇದ್ದೀರಿ ನೀವು ಎಲ್ಲ ಮಾಧ್ಯಮದವರು ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ದಾಖಲಾತಿಯನ್ನು ಪಡಿತಿದ್ದಾರೆ ಅಂಥೇಳಿ. ನಾನು ಹೇಳಬೇಕಂತೇನಿಲ್ಲ, ನೀವು ದಿನ ಟಿ ವಿ ನೋಡ್ತೀರಿ, ಹಾಗೆ ಮೊಬೈಲ್ ನೋಡ್ತೀರಿ, ಅದರಲ್ಲಿ ಬರುವಂಥದ್ದೆಲ್ಲ ನೀವು ನೋಡ್ತಿದ್ದೀರಿ. ಹಾಗೆ ನಾನು ಹೇಳುವಂಥದ್ದಿದ್ದರೆ ಇವತ್ತು ಮಳೆ ಬರ್ತಾ ಉಂಟು, ಭಾರೀ ಮಳೆ ಬರ್ತಾ ಉಂಟು. ಈಗ ನಿನ್ನೆಯಿಂದ ಅವರು ಚಪ್ಪಲ್ ಅಂಗಡಿಗೆ ಹೋಗಲಿಲ್ಲ. ನಾನು ಕೇಳಿದೆ, ಯಾಕೆ ದೇವರ ಸೇವೆ ಯಾಕನ್ನು ನೀವು ನಿಲ್ತಿದ್ದೀರಿ ಅಂತೇಳಿ. ಆವಾಗ ಹೇಳ್ತಾರೆ, ನಮ್ಮ ಮಾಡನ್ನೆಲ್ಲ ಹೊಡೆದು ಅಲ್ಲಿ ಇಂಜಿನಿಯರ್ ಆಗಿರುವಂಥ ಪ್ರವೀಣ್ ಅವ್ರ ಹೆಸರಂತ ಮಾವ ಪ್ರದೀಪ್ ಇಂಜಿನಿಯರ್ ಅವರು ಮುಕ್ತೇಶ್ವರಾಗಿ ಅವರು ಈಗ ವರ್ತನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಇವರಿಗೆ ಮಾಡಬೇಕು. ಮೊದಲನೇದಾಗಿ ಅವರು ಧರ್ಮ ಏನಂತ ಹೇಳಿದರೆ ದೇವಸ್ಥಾನದಲ್ಲಿ ಅಂತ ಹೇಳಿದರೆ ಅದು ಇಡೀ ನಮ್ಮ ಭಕ್ತಾದಿಗಳಿಗೆ ಸಲ್ಲುವಂಥದ್ದು. ಅವರಿಗೆ ಒಂದು ಮಾಡಿ ಕೊಡಬೇಕು, ಅವರಿಗೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರನ್ನು ಹೊರಗೆ ಓಡಿಸುವುದಲ್ಲ, SC/ST ಅವರನ್ನು ಹೊರಗೆ ಓಡಿಸುವುದು ಒಂದೇ ಕೆಲಸ ಇವರದ್ದು. ಅಲ್ಲಿಯ ಸಿಬ್ಬಂದಿಯವರಿಗೆ SC/ST ಅವರು ಇಲ್ಲಿ ಇರಲೇಬಾರ್ದಂತೇಳಿ ಅವ್ರದ್ದು ಹೋರಾಟ. ಇದನ್ನೆಲ್ಲ ನಾನು ಹೇಳುವಂಥದ್ದು ಈಗ 3-4 ಉದಾಹರಣೆ ಕೊಟ್ಟಿದ್ದೇನೆ ಶಾಲೆ ಬಗ್ಗೆ ಎಲ್ಲ. ಅದು ನಮ್ಮ ಜೋಗಣ್ಣನಾದ ನಂತರ ಅವರನ್ನು ರಿಟೈರ್ಡ್ ಆದ ನಂತರ ನಮ್ಮ SC ಅವ್ರನ್ನೇ ಅದನ್ನು ಯಾರನ್ನಾರು ಕರಿಬೇಕು, ಕಾಲ್ ಫಾರ್ ಮಾಡಬೇಕು. ನಮ್ಮ ಕುಟುಂಬದವ್ರನ್ನು ಕರಿಬೇಕಂತೇಳಿ ನಾನು ಹೇಳೋದಿಲ್ಲ. SC/ST ಅವರಿಗೆ ಕರೀರಿ, ಮಾರ್ಕ್ ಮೇಲೆ ಕರೀರಿ, ಅಥವಾ ನಿಮ್ಮ ದಾಖಲಾತಿ ಮೇಲೆ ಕರೀರಿ, ಯಾರಿಗೆ ಕೊಡ್ಬೋದು. ಇಲ್ಲಿ ನಾವು 100-150 ವರ್ಷದಿಂದ ನಮ್ಮ ಅಜ್ಜ ಪಿಜ್ಜ ನಮ್ಮ ಮಾವಂದಿರು ಹಾಗೂ ನಮ್ಮ ಮಕ್ಕಳು ಮರಿಗಳು ನಾವು ಸಹ ಹೋಗ್ತೇವೆ ಮಾರಿ ಪೂಜೆಗೆ. ಅಲ್ಲಿ 1 ವಾರ ಸೇವೆಯನ್ನು ನಾವು ಮಾಡ್ತೇವೆ. ಕೊಟ್ಟಂಥ ಆ ದೇವರ ಪ್ರಸಾದವನ್ನು ನಾವು ನಮ್ಮ ಹಿರಿಯರಾದಂಥವರು ಒಂದು ಸೇರಕ್ಕೆಯಲ್ಲಿ ಒಂದು ಗೌರವ, ಅದು ನಾವು ಹಣ ಬೆಲೆ ಕಟ್ಟಬಾರ್ದು, ಅದು ಗೌರವದಿಂದ ಕೊಡ್ತಾರೆ. ಅದನ್ನು ಅವರು ಗೌರವದಿಂದ ಸ್ವೀಕರಿಸಿಕೊಂಡು ಕೊಂಡು ಮನೆಗೆ ಬರ್ತಾರೆ. ಅದು ದೇವರ ಪ್ರಸಾದ ಅಂತೇಳಿ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಅಲ್ಲಿ ಇರುವಂಥ ಕೆಲಸಕ್ಕೆ ಯಾಕೆ SC/STರಿಗೆ ಕೊಡುವುದಿಲ್ಲ ಅಂತೇಳಿ, ಇದು ದಾಖಲಾತಿ ನಾನು ಎಲ್ಲರಲ್ಲಿ ಕೊಡ್ತೇನೆ. ಬೇಕಾದರೆ DC ಕೊಡ್ತೇನೆ, AC ಕೊಡ್ತೇನೆ, ನಮ್ಮ ಮುಕ್ತೇಶ್ವರದಲ್ಲಿ ಕೊಡ್ತೇನೆ. ಆದರೆ ಮುಕ್ತೇಶ್ವರು ಅವರು ಒಳ್ಳೆಯ ರೀತಿಯಲ್ಲಿದ್ದಾರೆ, ಅವರು ಎಲ್ಲ ಗಮನಕ್ಕೆ ಬರ್ತದೆ. ಆದರೆ ಅಲ್ಲಿ ಸಿಬ್ಬಂದಿಗಳು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಮೊದಲನೇ ಹೇಳಿದ್ನಲ್ಲ, ಕೋಸಜ್ಜನ ಅವರ ಕಾಲ ನಂತರ ಅವರು ಇರುವಾಗಲೇ ಎಲ್ಲ ಅವರ ಕುಟುಂಬದವರು ಪೈಕಿಯದವರು ಬರ್ದಿದ್ದವರನ್ನು ಸಹ ನೇಮಕ ಮಾಡಿಕೊಂಡಿದ್ದಾರೆ. ಅದ ನಂತರ ಶೆಟ್ರು ಅವರನ್ನು, ಹೀಗೆ ಎಷ್ಟೋ ಜನ ಬೇಕಂತೇಳಿ ಅವ್ರಿಗೆ ಗೊತ್ತಿರ್ತದೆ, ಅಷ್ಟೂ ಜನ ನೇಮಕ ಮಾಡಿಕೊಂಡಿದ್ದಾರೆ. ಅದೇ ವಾಚ್ಮ್ಯಾನ್ ಅವರವರಿಗೆ ಬೇಕಾದದನ್ನು ಕರೆದುಕೊಂಡು ಬಂದು ಅವರು ನೇಮಕ ಮಾಡಿಕೊಳ್ತಾರೆ. ಆದರೆ ನಿಷ್ಠೆಯಿಂದ ಕೆಲಸ ಮಾಡೋದಿಲ್ಲ, ಸಂಬಳ ಮಾತ್ರ ತಗೊಳ್ತಾರೆ. ಅಲ್ಲಿ ಏನಾಗಬೇಕು, ಅನ್ನ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು, ಅವರಿಗೆ ಒಬ್ಬರೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿರುತ್ತಾರೆ. ಅವರು ನಿಷ್ಠೆಯಿಂದ ಇರೋದಿಲ್ಲ. ಅವರು ಎಲ್ಲಿರ್ತಾರೆ, ಅವರು ಯಾರೋ ನಂಟರ ಮನೆಯಲ್ಲಿ, ಎಲ್ಲೋ ಮದಿ ಮನೆಯಲ್ಲಿ ಅಲ್ಲಿರ್ತಾರೆ. ಅದನ್ನು ನೋಡುವವರು ಯಾರು, ಅದನ್ನು ಕೇಳುವವರು ಯಾರು? ನಾನು ಹೇಳುವಂಥದ್ದು, ಈಗ ಎಲ್ಲ CC ಕ್ಯಾಮರಾವನ್ನು ಬಳಸಿದ್ದೇವೆ ಅಂಥೇಳಿ. ದಯವಿಟ್ಟು ನೀವು ಒಂದು ಸಲ CC ಕ್ಯಾಮರಲ್ಲಿ ಓಪನ್ ಮಾಡಿ ನೋಡಿ, ಯಾರು ಬರಲಿಲ್ಲ ಡ್ಯೂಟಿಗೆ, ಅವರು ಯಾಕೆ ಬರಲಿಲ್ಲ, ಅದೆಲ್ಲ ದಾಖಲಾತಿ ನೀವು ತಗೊಳ್ಬೇಕು. ಹಾಗೆ ನಾನು ನಮ್ಮ ಪ್ರವೀಣನಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೇನೆ.
ಮೊನ್ನೆ ನನಗೆ ಇಲ್ಲಿನ ದಾಖಲಾತಿ ನನಗೆ ಡಿ ಸಿಯಿಂದ ಬಂದಂಥ ಲೆಟ್ರುಗಳನ್ನು ನನಗೆ ಕೊಡಬೇಕು. ಅಂದರೆ ಕೊಡಬೇಕಂತಲೇ ನಾನೇನು ದೊಡ್ಡ ಮಾಹಿತಿ ಹಕ್ಕಿನವನಲ್ಲ. ಮಾಹಿತಿ ಹಕ್ಕಿ ಹಾಕಲಿಕ್ಕೆ ನಾನು ಕೇಳುವಂಥ ಎಲ್ಲ ಅವರು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಎಲ್ಲೋ ಅಡಿ ಬಿದ್ದಿದೆ, 1 ತಿಂಗಳೊಳಗೆ ನಿನಗೆ ಎಲ್ಲ ಜೆರಾಕ್ಸ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ನಾನು ಅವರಿಗೂ ಸಹ ಹೊಂದಿಸ್ತೇನೆ. ಹಾಗೆ ನಾನು ಕೇಳುವಂಥದ್ದು, ಈಗ ಮುಂದೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. SC STಗೆ ಅಲ್ಲಿ STಯರಿಗೆ 1-2 ಸೀಟು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. SC ಅವರಿಗೆ ಇವತ್ತಿಗೂ 1 ಸೀಟು ಕೊಡಲಿಲ್ಲ ಅಂತೇಳಿ ನಾನು ಸಂವಿಧಾನದಲ್ಲಿ ಬೇಕಾದರೂ ಬರೆದಂಥ ಪುಸ್ತಕದಲ್ಲಿ ಸಹ ನಾನು ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ SC ST ಸಂಘ ಅಂತ ಹೇಳಿದರೆ ಅಂಬೇಡ್ಕರ್ ಸಂಘದಲ್ಲಿ ಸಹ ನಾನು ದೂರನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಮಾಹಿತಿ ಹಕ್ಕಲ್ಲೂ ನಾನು ದೂರನ್ನು ಕೊಡ್ತೇನೆ. ದಯವಿಟ್ಟು ಇದನ್ನು ಇನ್ನಾದರೂ ಗಮನಕ್ಕೆ ಕೊಟ್ಟು SC STಯರಿಗೆ 1 ಸೀಟನ್ನು ಕೊಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಆ ನೋಡುತ್ತಿರುವಂಥ ಮೆಟ್ಟಿನ ಅಂಗಡಿಯಲ್ಲಿ ರಾಜು ಎಂಬರು, ಮುತ್ತು ಎಂಬರಿಗೆ ನಿಮ್ಮೆಲ್ಲರ ಕಣ್ಣನ್ನು ಮುಚ್ಚಿ ಇಟ್ಟಿದ್ದಾರೆ ಅಂತೇಳಿ ದೇವರು. ಅದನ್ನೆಲ್ಲ ನೋಡಬೇಕು. ಯಾರಿಗೆ ಕಷ್ಟ ಆಗ್ತದೆ, ಯಾರು ನಮ್ಮ ಸೇವೆಯನ್ನು ಮಾಡ್ತಾರೆ, ಅವರಿಗೆ ತಕ್ಕ ಮಾಡೋ ಅಥವಾ ಅವರಿಗೆ ಒಂದು ಇಡುವಂಥ ಸ್ಟ್ಯಾಂಡ್ ಅಥವಾ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಾಗ ನಿಮ್ಮ ಹೆಸರು ಮೇಲೆ ಹೋಗ್ತದೆ. ನಾವು ಹೇಳ್ತೇವೆ, ನೋಡಿ ಇಂಥವ್ರು ಬಂದು ನಮಗೆ ಈ ರೀತಿ ನಮಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ಮುಕ್ತೇಶ್ವರ ಮುಖಾಂತರವೇ ನಮಗೆ ಈ ರೀತಿ ಸಿಕ್ಕಿದೆ ಅಂತೇಳಿ. ಈ ಕೆಲಸ ಕೊಟ್ಟವರು ಶ್ರೀಯುತ ಧನಂಜಯ ಶೆಟ್ಟರು ಮುಕ್ತೇಶ್ವರರೇ ಕೊಟ್ಟಂಥ ಕೆಲಸ. ಇದನ್ನು ಎಲ್ಲಿ ಬೇಕಾದರೂ ನಾನು ದಾಖಲಾತಿ ಕೊಡ್ತೇನೆ. ಸಾಧಾರಣ 25 ವರ್ಷ ಆಗಿದೆ. ಇವತ್ತಿಗೂ ಅವರಿಗೆ ನಿಂತು ಬಿಡಿ ಅವರ ಉದ್ಯೋಗ ಅವರಿಗೆ ಒಂದು ಮಾಡೇ ಅಂತೇಳಿಲ್ಲ. ಆದರೆ ನೋಡುವವರು ಭಕ್ತಾದಿಗಳು ನೋಡ್ತಾರೆ. ಎಷ್ಟೋ ಜನ ಭಕ್ತಾದಿ ಬಂದು ಕೇಳುವಂಥದ್ದು, ಏನಪ್ಪ ಇಲ್ಲಿ ದೇವಸ್ಥಾನದಲ್ಲಿ ಮುಕ್ತೇಶ್ವರ ಇಲ್ವಾ, ದತ್ತು ಲೆಕ್ಕದಲ್ಲಿಲ್ವಾ, ಇಲ್ಲಿ ಸಿಬ್ಬಂದಿಯವರಿಲ್ವಾ, ಯಾಕೆ ಇವರಿಗೆ ಮಾಡಿ ಕೊಡೋದಿಲ್ಲ, ಯಾಕೆ ಈ SC ಅವರಿಗೆ ಮೀಸಲಾತಿ ಇರುವಾಗ SC ಅವರಿಗೆ ಯಾಕೆ ಸೌಲಭ್ಯವನ್ನು ಕೊಡೋದಿಲ್ಲ ಈ ಮಂದರ್ತಿಯಲ್ಲಿ ಅಂತೇಳಿ ನಾನು ಹೇಳೋದು. ಮುಂದಿನ ಇದಕ್ಕೆ ಯಾಕಂತ ಹೇಳಿದ್ರೆ ಇನ್ನು ಮಂದರ್ತಿಯಲ್ಲೂ ಈಗ ಮಾಹಿತಿ ಹಕ್ಕಲ್ಲಿ ದಾಖಲಾತಿಯನ್ನು ತೆಗಿತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳುತ್ತಾ, ನಾನೇನು 1-2 ಮಾತಾಡೋದಕ್ಕೆ ತಪ್ಪಿದ್ದರೆ ಕ್ಷಮೆಯನ್ನು ಕೊಡಿ ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ಸೇವಾ ಸರ್ಕಾರಿ ಸೊಸೈಟಿ ಅಂತ ಹೇಳಿದರೆ ಮಂದರ್ತಿ, ಅಲ್ಲಿ ಸಹ SC STಗೆ 1 ಸೀಟು ಮೀಸಲಾತಿ ಉಂಟು. ಅಲ್ಲಿ ಸಾಧಾರಣ ಈಗ 30 ವರ್ಷ ಆಯ್ತಂತ ಅಂಜಾದು, ಸರಿಯಾಗಿ ನನಗೆ ಮಾಹಿತಿ ಇಲ್ಲ, 30 ವರ್ಷ ಆಗಿದೆ. ಅವರಿಗೇನು ಹಣ ಬೇಡ, ಏನೂ ಬೇಡ. ಗಂಗಾಧರ್ ಶೆಟ್ಟರಿಗೆ ಅವರಿಗೆ ಒಂದು ಹೆಸರು ಬರಬೇಕಂತೇಳಿ ಅವರವರಿಗೆ ಬೇಕಾದಂಥ ಒಂದೊಂದು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮೆಂಬರ್ಗಳನ್ನು ಮಾಡಿಕೊಂಡು ಅವರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅವರಲ್ಲಿ ಉಂಟು SC 1 ಸೀಟ್ ಉಂಟಂತೇಳಿ, ಅದು ಕಾಲ್ ಫಾರ್ ಮಾಡೋದಿಲ್ಲ. ನಾನು ಹೋಗಿ ಕೇಳಿದಾಗ ನಾವು ಉದಯವಾಣಿ ಪೇಪರಲ್ಲಿ ಹಾಕಿದ್ದೇವೆ, ಪ್ರಜಾವಾಣಿ ಪೇಪರಲ್ಲಿ ಹಾಕಿದ್ದೇನೆ, ಆ ಪೇಪರಲ್ಲಿ ಹಾಕಿದ್ದೇನೆ, ಯೂಟ್ಯೂಬಲ್ಲಿ ಹಾಕಿದ್ದೇನೆ, TV 9ನಲ್ಲಿ ಹಾಕಿದ್ದೇನೆ. ಏನು ಸುಳ್ಳು ಹೇಳುವಂಥದ್ದು ಇದು ಯಾರಿಗೂ ಕೆಸ್ಕೂರಿಗೆ ಕೊಯ್ಕೊಂಡು ಹೋಗಿ ಕೇಮಿಂಗ್ ಅಂಡಿಗೆ ಇಡುವಂಥದ್ದು. ಇಂಥದ್ದೆಲ್ಲ ಮಾಡಬಾರ್ದು. ಇದು ಗಂಗಾಧರ್ ಶೆಟ್ಟಿಗೆ ನೇರವಾಗಿ ಹೇಳುವಂಥ ಮಾತಿದು. ಯಾಕೆ ನಿಮಗೇನು, ನಿಮ್ಮ ಹೊಟ್ಟೆ ಮೇಲೆ ನಿಮ್ಮದೇನು ಹೋಗ್ತದೆ. ಇವಾಗ ಸೇವಾ ಸರ್ಕಾರಿ ಬ್ಯಾಂಕ್ ಅಂತ ಹೇಳಿದರೆ ಸಾರ್ವಜನಿಕ ಬ್ಯಾಂಕ್ ಅದು. ಅದರಲ್ಲಿ SC ಕೊಡುವಂಥ ಸೀಟನ್ನು ಕೊಟ್ಬಿಡಿ. ಯಾರಿಗೆ ಕೊಡಿ, ನೀವು ನಿಮಗೆ ಬೇಕಾದವರಿಗೆ ಕೊಡಿ, ನಮ್ಮದೇನು ಅಭ್ಯಂತರ ಇಲ್ಲ. SCಗೆ ಸಿಕ್ಕುವಂಥ ಸೀಟನ್ನು ಯಾಕೆ ಬೇರೆಯೊಬ್ಬರಿಗೆ ಕೊಟ್ಟು ನೀವು ದೊಡ್ಡ ಹೆಸರು ಮಾಡ್ಕೊಳ್ತೀರಂತೇಳಿ. ಮೊನ್ನೆ ಹೋಗಿ ನಾನು ಒಬ್ಬರಿಗೆ 50,000 ರೂಪಾಯಿ ವೆಹಿಕಲ್ ಲೋನ್ ಬೇಕಾಗಿದೆ. ಅಲ್ಲಿ ಹೋಗಿ ವಿಚಾರಿಸುವಾಗ ಮ್ಯಾನೇಜರಲ್ಲೇ ಹೋಗಿ ಕೇಳಿದೆ,
ಗಂಗಾಧರ್ ಶೆಟ್ಟಿ ಹತ್ರ ಹೋಗಿ ಕೇಳಿದೆ. ಅವ್ರು ಹೇಳೋದು ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಅವರು ಮಾತಾಡ್ತಾರೆ ಅಂತೇಳಿ. ಯಾಕಂದರೆ ಅವಳು ಗುಟ್ಟು ಗೊತ್ತಿರುವಂಥದ್ದು ಇದು ಮ್ಯಾನೇಜರಿಗೆ, ಇವರದ್ದೆಲ್ಲ ಗುಟ್ಟು ಗೊತ್ತಿರುವಂಥದ್ದು ಮ್ಯಾನೇಜರಿಗೆ. ಅಲ್ಲಿ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಅಂತ. ಅಲ್ಲಿ ಒಬ್ಬ ಕೆಲಸ ಮಾಡುವಂಥ ಸಿಬ್ಬಂದಿ, ಅವನಿಗೆ ಗಣೇಶ ಅಂತೇಳಿ ಬರೀಲಿಕ್ಕೆ ಅವನಿಗೆ ಬರೋದಿಲ್ಲ. ಇವರು ಕಾಲ್ ಫೋನ್ ಮಾಡಿ ಯಾವ ರೀತಿಯಲ್ಲಿ ಕರೆದಿದ್ದಾರೆ, ಯಾವ ಸರ್ಟಿಫಿಕೇಟ್ ಮೇಲೆ ಕರೆದಿದ್ದಾರೆ. ನಾನು ಹೇಳುವಂಥದ್ದು ಎಸ್ ಸಿ ಅವರಿಗೂ ಅಷ್ಟೇ, SC ST ಅವರಿಗಾದರೂ ಅಷ್ಟೇ ಸರ್ಟಿಫಿಕೇಟ್ ಪ್ರತಿಯೊಂದು ಎಷ್ಟರಿಂದ SLCಯಿಂದ ಮೇಲ್ಪಟ್ಟ ಅಥವಾ ಡಿಗ್ರಿ ಆಗಬೇಕಾ, ಅಥವಾ ನಿಮ್ಮ ಸೊಸೈಟಿಯಲ್ಲಿ ಯಾವ್ಯಾವ ದಾಖಲಾತಿಯನ್ನು ಗೊತ್ತಿದ್ದವರನ್ನು ಆಯ್ಕೆ ಮಾಡಿ ಅಂತೇಳಿ. ಈಗ ನೀವು ಮೆಂಬರ್ ಬೇಕಾದ್ರೆ ಒಂದೊಂದು ಸೀಟ್ ಕೊಟ್ಟಿದ್ದೀರಿ, ಅವರಿಗೆ ಅಕ್ಷರ ಬರೋದಿಲ್ಲ. ಅವರು ಇವತ್ತು 11 ಜನ ಮೆಂಬರ್ಗಳು 11 ಸೀಟನ್ನು ಮಾರ್ಕೊಂಡು ತಿಂದಿದ್ದಾರೆ. ಕೇವಲ ಕೆಲವರೆಲ್ಲ ಧರ್ಮನಿಷ್ಠೆಯಿಂದ 8 ಲಕ್ಷ ತಗೊಂಡಿದ್ದಾರೆ, ಅದು ದಾಖಲಾತಿ ಉಂಟು. ಕೆಲವರು 14 ಲಕ್ಷ ತಗೊಂಡಿದ್ದಾರೆ, ಅದು ದಾಖಲಾತಿ ಉಂಟು. ಹಾಗಾಗಿ ಅಲ್ಲಿ ಇದ್ದೇ ಇರುವವರೇ ಅಲ್ಲಿ ಮೆಂಬರ್ ಬಗೆಯರು ತಗೊಂಡಂಥ ಸೀಟು ಒಬ್ಬನಿಗೂ ವಿದ್ಯಾಭ್ಯಾಸ ಇಲ್ಲ. ಕೇವಲ SLC ಸರ್ಟಿಫಿಕೇಟನ್ನು ನನಗೆ ದಾಖಲಾತಿ ಕೊಡಲಿ, ಅದಕ್ಕೆ ನಾನು ಶರಣರಾಗ್ತೇನೆ. ಅಲ್ಲಿ ಅವರವರಿಗೆ ಬೇಕಾಗುವಂಥದ್ದು ಅವರವರ ಹಣಕ್ಕೋಸ್ಕರಾಗಿ ಅವರು ತಗೊಂಡಿದ್ದಾರೆ. ಇದನ್ನು ಇನ್ನು ಮುಂದೆ ನಾನು ನನ್ನ ಉಸಿರಿರುವುದಾದರೆ SC ST ಅವರಿಗೆ ಕೊಡದೆ ಯಾವ ದಾಖಲಾತಿಯನ್ನು ನಾನು ಪಡೆದು ನಿಮ್ಮ ಸೊಸೈಟಿಯವರದ ಇಡೀ 30 ವರ್ಷದ ಇತಿಹಾಸದೇ ನನ್ನಲ್ಲಿ ಉಂಟು. ಏನೇನು ತಪ್ಪು ಮಾಡ್ತಿದ್ದೀರಂತೇಳಿ ಈಗೆಲ್ಲ ಒಂದೊಂದೇ ಬಯಲಿ ಬರ್ತಾ ಉಂಟು. ಪ್ರತಿಯೊಂದು ಯಾವುದೇ ಸೊಸೈಟಿ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಒಂದು ಸಣ್ಣ ಶಾಲೆ ಇರಲಿ, ಎಲ್ಲರೂ ಚುರುಕಾಗಿದ್ದಾರೆ. ಈಗ ಜನರಿಗೆ ಯಾರು ಹೇಳಿಕೊಡೋದು ಬೇಡ, ಎಲ್ಲರಿಗೂ ವಿದ್ಯಾಭ್ಯಾಸ ಉಂಟು ಸಣ್ಣ ಮಟ್ಟದಲ್ಲಿ. ಈಗ ನನಗೆ ಒಂದು 3-4 ಕ್ಲಾಸ್ ಅಭ್ಯಾಸ ಉಂಟು ಬಿಡ. ನಮ್ಮ ಕುಟುಂಬದವರೆಲ್ಲ ಎಲ್ಲ ಡಿಗ್ರಿ MA ಎಲ್ಲ ನಿಮಗಿಂತ ಜಾಸ್ತಿ ಕಲಿತವರೇ ಇರುವಂಥದ್ದು. ಅದಕ್ಕೆ ನಾವು ಮಾಹಿತಿ ಕೊಡುವಂಥದ್ದು ನಿಮಗೆ. ಇನ್ನು ಮೇಲೆ ಯಾವುದೇ ದಾಖಲಾತಿ ಇಲ್ಲದೆ ನೀವು ಯಾರನ್ನು ಕರೀತೀರೋ ಅದಕ್ಕೆ ನನ್ನ ಸಂಘದ ಮುಖಾಂತರ, DC ಮುಖಾಂತರ, AC ಮುಖಾಂತರ ನಿಮ್ಮ ಸೊಸೈಟಿಯಲ್ಲಿ ಅಧ್ಯಕ್ಷರಾದಂಥ ಅವರ ಹೆಸರು ಮಂಗಳೂರಲ್ಲಿದ್ದಾರೆ, ಅವರನ್ನು ಭೇಟಿ ಆಗ್ತೇನೆ. ನಿಮ್ಮ ಒಳ ಉಡುಪು ಎಲ್ಲವನ್ನು ಹೊರಗೆ ಹಾಕ್ತೇನೆ. ಯಾಕೆ ಹೇಳಿದರೆ ನೀವು ಹಣ ತಗೊಂಡು ಈ ರೀತಿ ಮಾಡ್ತಿದ್ದೀರಂತೇಳಿ ನಾನು ಬಯಲಾಗಿ ಹೇಳಿದ್ದೇನೆ. ನನಗೇನು ಕಣ್ಣೆದರಿಕಿಲ್ಲ. ಹುಟ್ಟಿದ ಮನುಷ್ಯ ಯಾವತ್ತಾರು ಸಾಯಬೇಕು, ಆದರೆ 4 ಜನಕ್ಕೆ ಉಪಕಾರ ಮಾಡಿ ಸಾಯಬೇಕು, ಅಥವಾ ಯಾರಿಗಾರು 4 ಜನಕ್ಕೆ ಅನ್ನ ತಿನ್ನುವಂಥ ಉದ್ಯೋಗವನ್ನು ಕೊಡಿಸುವಂಥದ್ದು ನನ್ನ ಧರ್ಮ. ನನಗೆ ಅಂಬೇಡ್ಕರ್ ತತ್ವ ಬಿಟ್ಟರೆ ನಾನು ಯಾರ ತತ್ವವನ್ನು ನಾನು ಬಯಸುವುದಿಲ್ಲ. ಇವತ್ತು ನಮ್ಮ ತಂದೆ ತೀರಿ ಹೋಗಿದ್ದಾರೆ. ನನ್ನ ತಮ್ಮಂದಿರು, ತಂಗಿಯಂದಿರು 4 ಜನ ಇದ್ದಾರೆ, ತಾಯಿ ಇದ್ದಾರೆ. ಅವರಲ್ಲೆಲ್ಲ ನಾನು ದಾಖಲಾತಿಯನ್ನು ಕೊಟ್ಟಿದ್ದೇನೆ. ನನ್ನ ನಂಬಿ ನೀವು ಬದುಕಬೇಡಿ. ನಾನು ಜನರಿಗಾಗಿ ಹೋರಾಟ ಕೊಡ್ತಿದ್ದೇನೆ, ಜನರಿಗೆ ನ್ಯಾಯ ಕೊಡುತ್ತೇನೆ ಎಂಬುದು ನಿಶ್ಚಯವಾಗಿದೆ. ಇನ್ನು ನನ್ನ ಹೋರಾಟವೇ ಹೇಳಿದೆ. ನೀವು ಯಾವ ರೀತಿಯಲ್ಲಿ ನನ್ನನ್ನು ಬೆದರಿಸಬಹುದು, ದೌರ್ಜನ್ಯ ಮಾಡಬಹುದು. ಮೊನ್ನೆ ಇದೇ ನಮ್ಮ ಬ್ರಹ್ಮ ಸ್ಟೇಷನಲ್ಲಿ ದಾಖಲಾತಿ ಆಗಿದೆ. ನನ್ನ ಹಣಗಳವಾಗಿದ್ದಂತೂ ರೌಡಿಗಳ ಬಂದಂಥ ದುಷ್ಕರ್ಮಿಗಳು ಆಗಿರ್ಬೋದು, ಚಿನ್ನ ಕದ್ದವರಾಗಿರ್ಬೋದು, ಅಂಗಡಿ ಮುರಿದವರಾಗಿರ್ಬೋದು, ಅವ್ರನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ ರಾಜಕೀಯ ವ್ಯಕ್ತಿಗಳು ಅವರ ಬೆನ್ನರೇ ಹೋಗ್ತಾರೆ. ಅದೇ ಇದು ಒಳ್ಳೊಳ್ಳೆ ಕೆಲಸಕ್ಕೆ ಅವರು ಹೋಗೋದಿಲ್ಲ. ಅದೆಲ್ಲ ದಾಖಲಾತಿ ಉಂಟು, ನೋಡಿದವರಿದ್ದಾರೆ. ಸಾಕ್ಷಿ ಉಮೇಶ್ ಪೂಜಾರಿ ಮುಂದರ್ತಿ, ಕೃಷ್ಣ ನಾಯ್ಕ ಬನ್ನಲಕಟ್ಟೆ, ಅವರು ಸಾಕ್ಷಿಯಾಗಿ ನೋಡಿದನ್ನು ಹೇಳಿದ್ದಾರೆ. ಒಂದು ಸಲ 12 ಜನ ಇದ್ದಾರೆ ಅಂತ ಹೇಳ್ತಾರೆ, ಒಂದು ಸಲ 8 ಜನ ಇದ್ದಾರೆ ಅಂತೇಳಿ. ಅದನ್ನು ನಾನು ದಾಖಲಾತಿ ಮಾಡಿದ್ದೇನೆ.
ಅದಕ್ಕೆ ರಾಜಕೀಯ ವ್ಯಕ್ತಿಯರು ಓಡೋದು ಯಾಕಂತ ಹೇಳಿದರೆ ಅವರು ಓಟ್ ಸಿಗ್ತದಲ್ಲ ಅಂತೇಳಿ. ನನಗೂ ಸಹ ಫೋನ್ ಮಾಡಿದ್ದಾರೆ, ಗಣೇಶ ಎಲ್ಲಿದ್ಯಾ, ಸ್ಟೇಷನಿಗೆ ಬಾ, ನಾನು ರಾಜಿ ಮಾಡಿಬಿಡ್ತೇನೆ ಅಂತೇಳಿ. ನಾನು ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನಲ್ಲಿ ಸತ್ಯ ಉಂಟು, ನನ್ನ ಹತ್ರ ನ್ಯಾಯ ಉಂಟು. ರಾಜಕೀಯ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗುವಂಥದ್ದು ಅವರು ಕಳ್ಳರನ್ನು ಕರ್ಕೊಂಡು ಹೋಗುವಂಥದ್ದು ರಾಜಕೀಯ ವ್ಯಕ್ತಿಗಳು. ಅವರನ್ನು ನಮ್ಮ ಎದುರೇ ನಿಂತು ಪಂಚಾಯತಿ ಮಾಡುವಂಥದ್ದು. ಪಂಚಾಯತಿ ಮಾಡಿ ಅವರಲ್ಲಿ ಒಂದು 25 ಓಟ್ ಸಿಗ್ತದೆ, ಇವರಲ್ಲಿ 30 ಓಟ್ ಸಿಗ್ತದಂತೆ. ನನ್ನ ಹೋದಂಥ ಹಣ ನನಗೆ ಸಿಕ್ಕಬೇಕಂತ ನ್ಯಾಯ ಅದನ್ನು ದೊರಕಿಸಿಕೊಡುವುದಾದರೆ ಮಾತ್ರ ನಾವು ಅವ್ರಿಗೆ ಏನಾದ್ರು ಹೋಗ್ಬೋದು. ಇವರು ನ್ಯಾಯಪರವಾಗಿ ಹೋರಾಟ ಕೊಡೋದಿಲ್ಲ, ಅನ್ಯಾಯ ಪರವಾಗಿ ಹೋರಾಟ ಕೊಡ್ತೀರ ಅಂತ ಹೇಳಲಿಕ್ಕೆ ನಾನು ಈ ರಾಜಕಾರಣಿ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಂತೇಳಿ ನಾನು ದಾಖಲಾತಿ ಕೊಡ್ತೇನೆ. ಹೋದವ್ರಿಗೆ ಗೊತ್ತುಂಟು, ನನಗೆ ಫೋನ್ ಮಾಡಿದವ್ರಿಗೆ ಗೊತ್ತುಂಟು ಇದನ್ನೆಲ್ಲ. ಇನ್ನು ಮುಂದೆ ಯಾವುದೇ ರಾಜಕೀಯ ವ್ಯಕ್ತಿಗಳು, ನಾನು ಮೊನ್ನೆ ಹೇಳಿದ್ದೇನೆ, ಅಧಿಕಾರಿಗಳೆಲ್ಲ ಏನು ಮಾಡ್ತಾರಂತೇಳಿ. ಈಗ ನೋಡಿ, ಮೊನ್ನೆ ಮಂಗಳೂರಲ್ಲಿ ಇದು ಬೆಳ್ತಂಗಡಿಯಲ್ಲಿ ಏನಾಯಿತು, ಸ್ಟೇಷನ್ ಮುರಿತೇನೆ ಅಂತ ಹೇಳಿದ್ದಾರೆ. ಹಾಗೆಯೇ SP ಅವರ ಕಾಲರಿಗೆ ಕೈ ಹಾಕಿ ಎಳೆದುಕೊಂಡು ಬಂದಿದ್ದಾರೆ. ಅವರಿಗೆ ಕಾನೂನೇ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ 5 ವರ್ಷ ಇವ್ರಿಗಿಂತ ಹಕ್ಕುಂಟು. ಅಧಿಕಾರಿಗಳಿಗೆ 60 ವರ್ಷ, ಇವರಿಗೆ 5 ವರ್ಷ. ಆದರೆ 5 ವರ್ಷಕ್ಕೆ ಏನೆಲ್ಲ ಮಾಡಬೇಕೋ ಆ ಪಾಪದ ಕೆಲಸ ಎಲ್ಲ ಅವ್ರು ಮಾಡ್ತಾರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾನೂನು ಕರೆಕ್ಟಾಗಿ ಕಾನೂನನ್ನು ಮಾಡಿಕೊಂಡು ಹೋಗೋದಾದರೆ ಇವರು ಯಾವತ್ತೇ ಜೈಲಿಗೆ ಹೋಗ್ತಾರೆ. ಈಗ ನಾನಾದರೂ ಅಷ್ಟೇ, ತಪ್ಪು ಮಾಡಿದರೆ ಕಾನೂನು ಪ್ರಕಾರವಾಗಿ ಹೋಗೋದಾದರೆ, ಯಾರು ಕೈಕಾಲು ಇಟ್ಕೊಂಡು ಹೋಗೋದಿದ್ದರೆ ನೇರ ನಾವು ಜೈಲಿಗೆ ನನ್ನ ಕಳಿಸ್ತಾರೆ. ಇವತ್ತು ನಾನು ಮಾಡಿದರೆ ಇವತ್ತು 7 ಜನ ಜೈಲಲ್ಲಿ ಇರಬೇಕಿತ್ತು. ಹಾಗೆ ಯಾವ ಅಧಿಕಾರಿ ಮೇಲೆ ಕೈ ಮಾಡ್ತಾರೋ ಅವರನ್ನು ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ಹೇಳುತ್ತಾ ನಾನು ಅಧಿಕಾರಿಗಳಿಗೆ ಸಲುಟನ್ನು ನೋಡುತ್ತೇನೆ. ಆದರೆ ನಾನು ಮೊನ್ನೆ ಹೇಳಿದ್ದೇನೆ, ಒಂದು ಎಪಿಸೋಡಲ್ಲಿ ಬಿಟ್ಟಿದ್ದೇನೆ, ನೀವೆಲ್ಲ ರಾಜಕೀಯ ವ್ಯಕ್ತಿಗಳಲ್ಲಿ ಕೈಯೊಳಗೆ ಇರ್ತೀರಿ. ಯಾಕಂತ ಹೇಳಿದರೆ ನೀವಾಗಿರುವುದಲ್ಲ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕಂತೇಳಿ ನೀವು ಅವ್ರ ಕೈಯೊಳಗೆ ಇರುವಂಥದ್ದು. ನೀವು ಯಾವುದೋ ಊರಿಂದ ಬರ್ತೀರಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೇರೆ ಬೇರೆ ಊರಿನಿಂದ ಇಲ್ಲಿಗೆ SI ಆಗಿ, SP ಆಗಿ, ಕಾನ್ಸ್ಟೇಬಲ್ ಆಗಿ, PSC ಆಗಿ, ಈ ನಮ್ಮ ಹೇಳ್ತಾರಲ್ಲ PC ಆಗಿ ಇವರೆಲ್ಲ ಬರ್ತಾರೆ. ಅವರಿಗೆ ಮಕ್ಕಳನ್ನು ಇಲ್ಲಿ ಜಾಲಿ ಸೇರ್ತಾರೆ. ವಿದ್ಯಾಭ್ಯಾಸಕ್ಕೆ ಈಗ 4 ವರ್ಷ ಕೋರ್ಸ್ ಇರ್ತದೆ. ಅದನ್ನೆಲ್ಲ ನಿಮಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಅಡ್ಮಿಷನ್ ಮಾಡಿ ಅವರು ಹಣ ಕಟ್ಟಿದ ನಂತರ ಅವರು 2ನೇ ರಿಟರ್ನ್ ಕೊಡೋದಿಲ್ಲ. ಮತ್ತೆ ಸೇರಬೇಕಾದ್ರೆ ಮತ್ತೊಂದು ವರ್ಷ ವೇಸ್ಟ್ ಆಗ್ತದೆ. ಅದಕ್ಕಾಗಿ ನೀವು ಅವರಿಗೆ ತಲೆ ಬಾಗ್ತೀರ ಅಂತ ಹೇಳ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವತ್ತೂ ಗೌರ್ಮೆಂಟ್ ಜಾಬಿನಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು, ಯಾವುದೇ ಗೌರ್ಮೆಂಟ್ ಜಾಬಿನಲ್ಲಿ ಇರುವಂಥ ವ್ಯಕ್ತಿಗಳು ಎಲ್ಲರೂ ನೀವು ನಿಮ್ಮ ಕುಟುಂಬದವರನ್ನು ಸೇಫ್ಟಿಯಾಗಿ ಬಿಟ್ಟು ನಿಮ್ಮ ಖಾತೆಗೆ ನಿಮ್ಮ ಯಾವುದೇ ಅಧಿಕಾರಿಗಳು ಎಲ್ಲಿ ನಿಮ್ಮನ್ನು ಹಾಕ್ತಾರೋ ಅಲ್ಲಿ ಬರುವಾಗ ನಿಮ್ಮ ಹೆಂಡತಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸಿ ಕುಟುಂಬದವರನ್ನು ಸೇಫ್ಟಿಯಾಗಿ ಬಿಟ್ಟು ಬಂದು ನೀವು ಇದಕ್ಕೆ ಆಯ್ಕೆ ಆಗಬೇಕು. ಯಾಕಂತ ಹೇಳಿದರೆ ಇಲ್ಲಿ ರಾಜಕೀಯ ಒತ್ತಡ ಜಾಸ್ತಿ. ಅದು ಉಡುಪಿ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅತೀ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಒಳ್ಳೊಳ್ಳೆ ವ್ಯಕ್ತಿಗಳು, ಒಳ್ಳೊಳ್ಳೆ ಅಧಿಕಾರಿಗಳು ಮಾತೇ ಆಡುವುದಿಲ್ಲ, ಮೌನವಾಗಿ ಕೂತ್ಕೊಳ್ತಾರೆ. ಯಾಕೆ? ಇವರಿಗೆ ಎದುರಿ ಅಲ್ಲ. ಈ ರಾಜಕೀಯ ಮಕ್ಕಳಿಗೆ ಇವರಿಗೆ 5 ವರ್ಷ ಇರುವಂಥದ್ದು, ಇವರಿಗೆ ಎದುರಿ ಅಲ್ಲ. ಅವರು ಎದುರುಗೊಳ್ಳುವಂಥ ನನ್ನ ಮಕ್ಕಳಿಗೆ, ನಮ್ಮ ತಂದೆ ಹೆಂಡತಿಗೆ ತೊಂದರೆ ಆಗ್ತದೆ, ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಅವರು ಯಾವುದೋ ಊರಿಗೆ ನಾವು ಹೋಗಬೇಕು, ಇವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದಕ್ಕೆ ನೀವು ಚಿಂತಿಸಬಾರ್ದು. ಅವರನ್ನೆಲ್ಲ ಒಳ್ಳೆ ಜಾಗದಲ್ಲಿ ಸೇಫ್ಟಿ ಮಾಡಿಬಿಟ್ಟು ಅವರು ವಿದ್ಯಾಭ್ಯಾಸ ಮುಂದೆ ನಿಮ್ಮ ಹಾಗೆ ಅಧಿಕಾರಿ, ನಿಮಗಿಂತ ಮೇಲಧಿಕಾರಿ ಆಗಬೇಕು ಅಂತೇಳಿ ನಿಮ್ಮ ಮಕ್ಕಳನ್ನು ನೀವು ಕಲಿಸಬೇಕು. ಅವರು ನಿಮ್ಮಕ್ಕಿಂತ ಅವರನ್ನು ಮೇಲಕ್ಕೆ ಹೋಗುವ ರೀತಿಯಲ್ಲಿ ಮೇಲ ಮಟ್ಟದ ಅಧಿಕಾರಿ ಆಗಬೇಕಂತೇಳಿ ಆಗಲಿಕ್ಕೆ ನೀವು ಬಯಸಬೇಕು.
ಕೇವಲ ರಾಜಕೀಯ ವ್ಯಕ್ತಿಗಳಿಗೆ ಎದುರಿ ನಾವು ಇರಬಾರ್ದು ಅಂತ ಹೇಳುತ್ತಾ, ಅದೇ ಮೊನ್ನೆ ಹೇಳಿದ್ದೇನೆ, ನಮ್ಮ ಇಕ್ಬಾಲ್ ಸಾಹೇಬರು ಕುಂದಾಪುರದಲ್ಲಿ SI ಆಗಿ ಬಂದಾಗ, ಇನ್ಸ್ಪೆಕ್ಟರ್ ಆಗಿ ಬಂದಾಗ, ಇದು ದೊಡ್ಡ ಮನೆತನದಾದಂಥ ಕೊರ್ಗಿ ಅವರು ಹಿಂದಿನ ಕಾಲದಲ್ಲಿ ಅವರಿಗೆ ನ್ಯಾಯಾಧೀಶರಂದಲ್ಲಿ ಕರೀತಾರೆ. ಅವರ ಅದು ಇಡೀ ಗ್ರಾಮದಲ್ಲಿ ಅವರ ಮಾತನ್ನು ಮೀರಿ ಯಾರಿಗೆ ಹೋಗಲಿಕ್ಕಿಲ್ಲ. ಯಾವುದೇ ಕಾನೂನು ಇಲ್ಲ, ಯಾವುದೇ ಗೌರ್ಮೆಂಟ್ ಬೇಕಾದರೂ, ಈಗ ನೀವು ಧಾರಾವಾಹಿ ಪಿಕ್ಚರು ಇಂಥದ್ದೆಲ್ಲ ನೋಡ್ತಿರಲ್ಲ, ಅದೇ ರೀತಿಯಲ್ಲಿ ಅವರು ಹದ್ದುಬತ್ತಲ್ಲಿ ಇಟ್ಟುಕೊಂಡಿರ್ತಾರೆ. ಅವರು ಸಹ ತಪ್ಪು ಮಾಡ್ತಾರೆ. ಅವರಲ್ಲ, ಅವರ ಕುಟುಂಬದವರು ತಪ್ಪು ಮಾಡಿದಾಗ ನಮ್ಮ SP ಸರ್ ಇವರು ನಮ್ಮ ಇಕ್ಬಾಲ್ ಸಾಹೇಬ್ರವರು ಅವರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅರೆಸ್ಟ್ ಮಾಡಿದಾಗ ಕರೆದುಕೊಂಡು ಹೋಗಲಿಕ್ಕೆ ಮಾತ್ರ ಹೋಗುವಾಗಲೇ ಕೋರ್ಟಿನ ಮುಂದೆ ಸಾವಿರಾರು ಜನ ಬಂದು ಮುತ್ತಿಗೆ ಹಾಕಿ ನಿಂತ್ಕೊಂಡಿರ್ತಾರೆ. ಆದರೆ ಇವರಿಗೆ ಕಾನೂನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರಾಜಕೀಯ ಒತ್ತಡ. ಅಲ್ಲಿ ತನಕ ಹೋಗೋ ತನಕ ಅವರು ಶಿಕ್ಷೆಯನ್ನು ಎಳ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಯಿಂದ ಅಲ್ಲಿ ತನಕ ಎಳ್ಕೊಂಡು ಹೋಗಿದ್ದಂಥ ದಾಖಲಾತಿ ಉಂಟು. ಅವರು ಹೇಳಿದ್ದೇನಂತ ಹೇಳಿದರೆ, ನಾನು ಸಣ್ಣ ಮಗುವಾಗಿರುವಾಗಲೇ ನಮ್ಮ ಅಜ್ಜನಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಆವಾಗ ಇಂದಿರಾ ಗಾಂಧಿಯ ಹೂಡಿದ ಒಡೆಯನಂತೇಳಿ ಮಾಡಿದಂಥ ಸರ್ಕಾರವನ್ನು ಮಾಡಿದ್ದಾರೆ. ಆವಾಗ ಇಂದಿರಾ ಗಾಂಧಿ ಯಾರ ಗೇಣಿಗೆ ಹೂಡಿಕೆ ಮಾಡ್ತಾರೋ ಅವರಿಗೆ ಅದು ಮೀಸಲಾತಿ ಅಂತೇಳಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ₹1 ಅಕ್ಕಿ ಸಹ ಮಾಡಿದಂಥ ಇಂದಿರಾ ಗಾಂಧಿ. ನಾವು ಇದು ರಾಜಕೀಯ ಬಗ್ಗೆ ಮಾತಾಡುವಂಥದ್ದಲ್ಲ, ಯಾರ್ಯಾರು ಒಳ್ಳೆ ಕೆಲಸ ಮಾಡಿದೋ ಅದನ್ನು ಹೇಳುವಂಥದ್ದು. ಮಹಾತ್ಮ ಗಾಂಧೀಜಿಯವರು ಇವತ್ತು ನಮಗೆ ಈ ಕರ್ನಾಟಕ ದೇಶದಲ್ಲಿ ಉಳಿಲಿಕ್ಕೆ ಮಾಡಿಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು, ಅವರಿಗೂ ನಾನು ವಂದಿಸ್ತೇನೆ. ಸಂವಿಧಾನ ಅಂತೇಳಿದರೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಲ್ಲಿ ಹೋಗ್ಬೇಕಂತ ಬರೆದವರು ಅಂಬೇಡ್ಕರ್, ಹಾಗೆ ಜವಾಹರ್ಲಾಲ್ ನೆಹರು, ಹಾಗೆ ತುಂಬ ಜನ ಇದ್ದಾರೆ ಇದಕ್ಕೆ. ಅವರಿಗೆಲ್ಲರೂ ನಾವು ಶರಣರಾಗಬೇಕು, ಅದನ್ನು ಪಾಲಿಸಿಕೊಂಡು ಹೋಗಬೇಕು ಅಂತೇಳಿ ನಾವು ಅಧಿಕಾರಿಗಳಲ್ಲಿ ನಾವು ಬೇಡಿಕೊಳ್ಳುವಂಥದ್ದು. ಹೀಗೆ ನಾನು ಮೊನ್ನೆ ಹೇಳಿದ್ದೇನೆ, ನಾನು ಸಾಧಾರಣ 13-14ನೇ ವರ್ಷದಲ್ಲಿ ನನಗೆ ಲಕ್ಷ್ಮೀನಾರಾಯಣ SI ಅವರು ಕಾಂಟ್ಯಾಕ್ಟ್ ಆಗಿದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ಕಪಾಲ್ ರಾಜ್ ಸರ್ ಅವರು ನನಗೆ ಭೇಟಿಯಾಗಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಮಹೇಶ್ ಪ್ರಸಾದ್ ಅವರು ನನಗೆ ಭೇಟಿಯಾಗಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಹೀಗೆ ಇರುವ ಎಲ್ಲ SI, SP, ASI, ಸರ್ಕಲ್ ಇನ್ಸ್ಪೆಕ್ಟ್ರ್ ಪ್ರತಿಯೊಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾರ್ಯಾರಿದ್ದರೋ ಅವ್ರನ್ನೆಲ್ಲರೂ ನಾನು ಭೇಟಿಯಾಗಿದ್ದೇನೆ. ಬಡ ನಾನು SC ಆಗಿದ್ದರೂ ಸಹ ನನಗೆ ಗೌರವ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಇವಾಗ ಇರುವಂಥ DC ಅಲ್ಲ, ಮುಂಚಿನ DC ಸಹ ನಾನು ಮಾತಾಡಿದ್ದೇನೆ, ಅವರು ನನಗೆ ಬೆಲೆ ಕೊಟ್ಟು ಮಾತಾಡಿದ್ದಾರೆ. ಅವರು ದಾಖಲಾತಿಯನ್ನು ಸಹ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅವರು ಕಳಿಸಿದ್ದಾರೆ, ಅದನ್ನು ಮುಚ್ಚಿ ಹಾಕಿದ್ದಾರೆ. ಅದು ಪ್ರವೀಣನಲ್ಲಿ ನಾನು ದಾಖಲಾತಿ ಕೇಳಿದಾಗ ಅದನ್ನು ಇನ್ನು 1 ತಿಂಗಳೊಳಗೆ ಕೊಡ್ತೀನಿ ಅಂತ ಸಹ ಅವರು ಹೇಳಿದ್ದಾರೆ. ಅದನ್ನು ನಾನು ಪಡೆಯುತ್ತೇನೆ. ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸುತ್ತಾ, ನೀವು ಯಾರ ಕಣ್ಣ ಹೆದರಿಕೆಯಲ್ಲಿ ನೀವು ಬದುಕುವಂಥದ್ದಿಲ್ಲ. ನಿಮಗೆ 60 ವರ್ಷದ ತನಕ ನಿಮಗೆ ಯಾವುದೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೋದು ವಿನಾ ನಿಮ್ಮನ್ನು ಯಾವುದು ಕಾನೂನು ಪ್ರಕಾರವಾಗಿ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲಿಕ್ಕಿಲ್ಲ. ಆದರೆ ರಾಜಕೀಯ ವ್ಯಕ್ತಿಯರಿಗೆ ಇರುವಂಥದ್ದು 5 ವರ್ಷ. 5 ವರ್ಷದೊಳಗೆ ನಿಮ್ಮ 60 ವರ್ಷದ ಇತಿಹಾಸವನ್ನೇ ಕೈದು ಮಾಡಿಸಿಬಿಡ್ತಾರೆ ಅಂತ ಹೇಳುತ್ತಾ, ಶ್ರೀ ದುರ್ಗಾಪರಮೇಶ್ವರಿ ಮಂದರ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ದೇನೆ. ಇದು ತಪ್ಪಿದ್ದಲ್ಲಿ ನೀವೆಲ್ಲ ಕ್ಷಮೆ ಕೊಡಬೇಕು, ಸರಿ ಇದ್ದಲ್ಲಿ ನನಗೆ ಯೂಟ್ಯೂಬಿಗೆ ಸಹಕಾರ ಮಾಡಿ. ಇನ್ನು ಮುಂದೆ ಬಿಡುವಂಥ ಎಪಿಸೋಡಲ್ಲಿ ಎಲ್ಲ ದಾಖಲಾತಿಯನ್ನು ಇಟ್ಟು ಮಾತಾಡ್ತೇನೆ ಅಂತ ಹೇಳುತ್ತಾ, ಶ್ರೀ ಅಂಬೇಡ್ಕರಿಗೂ ಹಾಗೂ ಮಹಾತ್ಮ ಗಾಂಧೀಜಿಯವರಿಗೂ ಹಾಗೂ ಜವಾಹರ್ಲಾಲ್ ನೆಹರುವರಿಗೂ ಎಲ್ಲ ನಮ್ಮ ಸಂಘದ ಎಲ್ಲ ಸಂಘದವರು ಯಾರು ಹೆಸರು ಹೇಳಬಾರ್ದು. ಯಾಕಂತ ಹೇಳಿದರೆ ಇವತ್ತು ನಾವು ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರಿಗೆ ಬೇಜಾರಾಗೋದು, ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರು ಬೇಕು.
ಇಡೀ ನಮ್ಮ ಅಂಬೇಡ್ಕರ್ ಸಂಘದವರಿಗೆ SC ST ಪರವಾಗಿ ನಾನು ಅವರಿಗೆ ಕೈ ಮುಗಿದು, ಇನ್ನು SC STಗೆ ಎಲ್ಲಿ ಸಿಗ್ತದೋ, ಯಾವ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವುದು ಸಿಕ್ಕುವುದನ್ನು ನೇರವಾಗಿ ಸಂಘದ ಮುಖಂಡರು ಅಲ್ಲಿ ಬಂದು ನಿಮ್ಮ ಗಮನಕ್ಕೆ ಬಂದ ಕೂಡಲೇ ಅವರಿಗೆ ಸಹಕಾರ ಮಾಡಿ ಅವರಿಗೆ ಉದ್ಯೋಗವನ್ನು ಕೊಡಿ ಅಂತೇಳಿ ಬೇಡುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಮುಂದಿನ ಎಪಿಸೋಡಲ್ಲಿ ಎಲ್ಲ ದಾಖಲಾತಿಯನ್ನು ಇಡ್ತೇನೆ, ಮಾಹಿತಿ ಹಕ್ಕನ್ನು ಇಡ್ತೇನೆ, ಮಾಹಿತಿ ಹಕ್ಕ ರೆಕಾರ್ಡನ್ನು ಇಡ್ತೇನೆ. ಇನ್ನು ಮುಂದೆ ನಾನು ನಿರ್ಧಾರ ತಗೊಂಡಿದ್ದೇನೆ. ಅಂಬೇಡ್ಕರ್ ಆಗಿ ಅವರು ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ ಅಂತೇಳಿ ಎಲ್ಲ ಪ್ರಚಾರ ಉಂಟು. ನಾನು ಬೌದ್ಧ ಧರ್ಮಕ್ಕೆ ಸೇರಬೇಕಂತೇಳಿ ತುಂಬ ಸಲ ಹೇಳಿದ್ದೇನೆ. ಆದರೆ ನಮ್ಮ ಅಭಿಮಾನಿ ಬಳಗದವರು ಯಾವತ್ತೂ ನೀವು ಸೇರಬಾರ್ದಂತೇಳಿ ಹೇಳುತ್ತಿದ್ದಾರೆ. ಅದಕ್ಕಾಗಿ ನಾನು ಇಷ್ಟು ದಿನ ಕಾಯ್ತಿದ್ದೇನೆ. ಇದು ನಮಗೆ ನ್ಯಾಯ ಇಲ್ಲದಿದ್ದ ಕಾರಣದಲ್ಲಿ ನಾನು ಬೌದ್ಧ ಧರ್ಮಕ್ಕೆ ಸೇರಿ ಮೌನವಾಗಿ ವ್ರತವನ್ನು ಮಾಡಿಕೊಂಡು ಕೂತ್ಕೊಳ್ತೇನೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲರಿಗೂ ವಂದಿಸುತ್ತಾ ನಮ್ಮ ಅಂಬೇಡ್ಕರ್ ಅಭಿಮಾನಿ ಬಳಗದ ಸಂಘದವರ ಮುಖಂಡರಿಗೂ ಮತ್ತು ಹಾಗೆ ಸಂಘ ಪರಿವಾರದವರಿಗೆ ಯಾವುದೇ ನಾವೊಂದು ನಮ್ಮ ಸಂಘ ಅಂತ ಹೇಳಿದರೆ ಕೇವಲ ಅಂಬೇಡ್ಕರ್ ಸಂಘ ಅಷ್ಟೇ ವಿನ ಬಿಟ್ಟರೆ, ಮೊನ್ನೆ ಒಂದು ಹೆಸರು ಬಿಡುವಾಗ ಹೇಳಿದ್ದೇನೆ, ಅವರವ್ರಿಗೆ ತಕ್ಕಂತೆ ಅವರವರು ಹೆಸರಿಟ್ಕೊಳ್ತಾರೆ. ಅದಕ್ಕೆ ನೀವು ಯಾವುದು ಚಿಂತಿಸೋದು ಬೇಡ. ನಮ್ಮ ಸಂಘ ಎಲ್ಲ ಅಂಬೇಡ್ಕರ್ ಸಂಘ ಒಂದೇ ಎಂದು ಹೇಳುತ್ತಾ, ನಿಮಗೆಲ್ಲರಿಗೂ ಇನ್ನು SC STವರಿಗೆ ನ್ಯಾಯ ಸಿಕ್ಕುವ ಹಾಗೆ ರೀತಿಯಲ್ಲಿ ಮಾಡಿ ಅಂತ ಹೇಳುತ್ತಾ, ನಮ್ಮ ಸಂಘದವರಿಗೆ ನಾನು ಬೇಡಿಕೊಳ್ಳುತ್ತಾ, ನಿಮಗೆ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.